ನಮಸ್ತೆ ಎಲ್ಲರಿಗೂ. ಇವತ್ತು ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ. ಇವತ್ತಿನ ವಿಡಿಯೋದಲ್ಲಿ ಸ್ವಲ್ಪ ತುಂಬ ದಿನದಿಂದ ಕಾಯ್ತಿದ್ದ ಹಾರ್ವೆಸ್ಟ್ ನೋಡಿಸ್ತೀನಿ ನಿಮಗೆ. ನಾನು ಕಾಯ್ತಾ ಇದ್ವಿ, ನೀವು ಕಾಯ್ತಾ ಇರೋದು. ವಿಡಿಯೋ ಪೂರ್ತಿ ನೋಡಿ. ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲಿಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋಗಳಿಂದ ಸ್ವಲ್ಪನಾದ್ರು ಉಪಯೋಗ ಇದೆ. ನಾನು ಹೇಳೋ ಟಿಪ್ಸ್ ಆಗಲಿ ಅಥವಾ ನಾನು ಬೆಳೆಸೋ ಗಾರ್ಡನ್ ನಿಮ್ಗೆ ಇಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿ. ತುಂಬ ವರ್ಷದಿಂದ ಗಾರ್ಡನ್ ಮಾಡ್ತಾಯಿದ್ದೀನಿ. ಮುಖ್ಯ ನನಗೆ ನಿಮಗೆ ಇದು ನೋಡಿ. ಇವಾಗ ದೂರದಿಂದ ಗಾರ್ಡನ್ ತೋರಿಸ್ತಾ ಇದ್ದೀನಿ. ಮೆಟ್ಲತ್ತು ಬರೋವಾಗಲೇ ಹಿಂಗೆ ಕಾಣುತ್ತೆ. ಅದು ಬಂದಾದಮೇಲೆ ನಿಂತ್ಕೊಂಡು ಅಲ್ಲಿಂದ ತೆಗೆದುಬಿಟ್ಟು ಯಾವ ಥರ ಕಾಣ್ತಾ ಇದೆ ಅಂತ, ಎಷ್ಟು ಹೈಟ್ ಬೆಳೆದಿದ್ದಾವೆ ನೀವೇ ನೋಡ್ಬೋದು. ದೂರದಿಂದ ತೋರಿಸಿದ್ದೀನಿ. ಇವಾಗ ಹತ್ರ ಹೋಗಿ ಯಾವ್ಯಾವ ಹೂವು ಹರಳಿದ್ದಾವೆ ನೋಡ್ಕೊಂಬಿಟ್ಟು, ಇದು 2 ದಿನದ ವಿಡಿಯೋ. 2 ದಿನದ ವಿಡಿಯೋ ನಾನು ಹಾಕ್ತಾಯಿದ್ದೀನಿ. ಒಂದಿನಗೆ ಬಿಟ್ಟು ಒಂದಿನ ವಿಡಿಯೋ ಮಾಡಿರ್ತೀನಿ ನಾನು. ಅದನ್ನು ನೀವು ಹೋದ ದಿನ ಒಂಚೂರು ಮಾಡಿರ್ತೀನಿ, ಇನ್ನೊಂದು ದಿನ ಒಂದು ಮಾಡಿರ್ತೀನಿ. ಅವೆರಡೂ ಸೇರಿಸಿ ನಿಮಗೆ ಒಂದು ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಯಾಕೆಂದರೆ ಜಾಸ್ತಿ ಕೆಲಸ ಇಲ್ಲಲ್ಲ ಇವಾಗ. ಅದರಿಂದ ಗಾರ್ಡನೆಲ್ಲ ತುಂಬ ಚೆನ್ನಾಗಿ ಹಸ್ರಾಗಿದೆ. ಮಳೆ ಬೇರೆ ಬಂತಲ್ಲ, ಮಳೆ ನೀರು ಗಿಡಗಳಿಗೆ ತುಂಬ ಒಳ್ಳೆಯದು. ನಾವೇನು ಕೊಡದೆ ಹೋಗಲಿ, ಮಳೆ ನೀರಿಗೆ ಗಿಡಗಳು ಅಷ್ಟು ಚೆನ್ನಾಗಿ ಬೆಳೆದಿದ್ದಾವೆ. ನೋಡು, ನಾನು ಹೋಗದೇ ಇರೋ ದಿನ ಇದೊಂದು ಹೊಸ ಹೂವು ಹರಡಿದೆ, ಕನಕಾಂಬ್ರ ಕಲರು. ಅದು ಮೊಗ್ಗಿದ್ದಾಗ ಅವತ್ತು ತೋರಿಸಿದ್ದೆ ನಾನು. ವಿಡಿಯೋ ಮಾಡಿ ಅಂದರೆ ಅವ್ರು ಮಾಡಿಲ್ಲ, ಮರ್ತು ಬಿಡ್ತಾರೆ. ಈ ಥರ ಅವ್ನು ಕಿತ್ಕೊಂಡು ಅವತ್ತು ಬಂದಮೇಲೆ ನೋಡಿಸಿದ್ದು. ಆಮೇಲೆ ಇದು ಒಂದು ಬೀಜದಿಂದ ಬಂದ ಗಿಡ, ಡಬಲ್ ಪೆಟಲು, ಒಂಥರ ಪೀಚ್ ಕಲರ್. ತುಂಬ ಚೆನ್ನಾಗಿರುತ್ತೆ ಇದು ಕೂಡ. ಇಷ್ಟು ದಿನ ಅದಕ್ಕೊಂಥರ ಹುಳ ಹೊಡೆದ್ಬಿಟ್ಟು ಸರಿಯಾಗಿ ಹೂ ಬಿಡ್ತಿರ್ಲಿಲ್ಲ. ಈ ನಡುವೆ ಚೆನ್ನಾಗಿ ಆಗಿದ್ದಾವೆ ಗಿಡಗಳು. ಮಳೆ ನೀರಿಗೆ ಕಾಯಿಲೆಗಳು ಕಮ್ಮಿ ಆಗ್ತವೆ. ಸ್ವಲ್ಪ ನಾವು ಅವಾಗವಾಗ ಕೇರ್ ಮಾಡ್ಕೊಂಡ್ರೆ ಇನ್ನೂ ಗಿಡಗಳು ಚೆನ್ನಾಗಿ ಬೆಳೀತವೆ. ನಾನು ಮಳೆ ನೀರಿಗೆ ಈ ನಡುವೆ ಅಂತೂ ಏನೂ ಕೇರೇ ಮಾಡಿಲ್ಲ ಗಿಡಗಳಿಗೆ. ಪಾಪ ಅವರೇ ಲಿಕ್ವಿಡ್ಡು ಹಾಕಿಲ್ಲ. ಮಳೆ ಬರುತ್ತೆ ಅನ್ನೋ ಬೈಕ್ಗೆ ಲಿಕ್ವಿಡ್ಗಳು ಕೂಡ ಕೊಟ್ಟಿಲ್ಲ. ತುಂಬ ಲಾಸ್ಟ್ ಲಿಕ್ವಿಡ್ ಕೊಟ್ಟಿದ್ದು ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಅದೇ ಲಾಸ್ಟ್. ಮತ್ತು ಲಿಕ್ವಿಡ್ಡೇ ಕೊಟ್ಟಿಲ್ಲ ನಾನು. ಇಲ್ಲಾಂದರೆ ನಾನು ಏನೇ ಕೊಡಲಿ ನಿಮಗೆ ಅಪ್ಡೇಟ್ ಕೊಡ್ತಾಯಿದ್ದೆ. ಇದು ಒಂದು ಪಿಂಕು, ಜಾಸ್ತಿ ಪಿಂಕೆಲ್ಲ ನಾಟಿದ್ದು ಅಂತ ಹೇಳಿದ್ದೀನಲ್ಲ. ಇವತ್ತೊಂದು 2 ಹೂವು ಬಿಟ್ಟಿದೆ. ಇದು ನಾಳೆಗೆ ಅರಳುತ್ತೆ. ಡಬಲ್ ಪೆಟಲೆ ಅದು ಕೂಡ. ಅದು ಮಹೇಶ್ ತಂದು ಕೊಟ್ಟಿದ್ದು ಗಿಡ. ನಾಳೆಗೆ ಅರಳುತ್ತೆ ನೋಡಿ. ಈ ಥರ ಇರುತ್ತೆ ಡಬಲ್ ಪೆಟಲು. ಸಿಂಗಲ್ ಪೆಟಲ್ ಆದರೆ ಸ್ವಲ್ಪ ಉದ್ದ ಇರುತ್ತೆ ಹೂವು. ದಾಸವಾಳ, ಇವಾಗ ಮಳೆಗಾಲ ಅಲ್ವಾ, ದಾಸವಾಳ ಕಟಿಂಗ್ ಇದ್ದರೆ ತೊಗೊಂಬಂದು ನೆಟ್ಕೊಳ್ಳಿ. ನೋಡಿ, ಇದು ತುಂಬ 4-5 ವರ್ಷ ಆಯಿತು ರೀಪಾಟ್ ಮಾಡಿಲ್ಲ. ಈ ಸರಿ ಬಕೀಟಲ್ಲಿ ಮಣ್ಣು ತೆಗೆದು ಗೊಬ್ಬರ ಕೊಟ್ಟಿದ್ದು. ಅದು ಇವಾಗ ಚೆನ್ನಾಗಿ ಹೂವು ಬಿಡ್ತಾಯಿದೆ. ಇದಂತೂ ಯಾವಾಗಲೂ ಒಂದೊಂದು ಬಿಡೋದು. ಇವತ್ತು 4 ಹೂವು ಬಿಟ್ಟಿದೆ. ಒಂದೇ ಗಿಡದಲ್ಲಿ 4 ಹೂವು, 5 ಹೂವು ಬಿಟ್ಟಾಗ ತುಂಬ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದೇ ಖುಷಿ. ದಾಸವಾಳದ ಹೂವಿನಷ್ಟು ಅಂದ ಯಾವ ಹೂವನೂ ಇರಲ್ಲ ಆ ಗಿಡಗಳಿಗೆ ಅನಿಸುತ್ತೆ. ಕೀಳಕ್ಕೆ ಮನಸ್ಸು ಬರಲ್ಲ. ಆದರೆ ಸಾಯಂಕಾಲದೊಳಗೆ ಬಾಡೋಗುತ್ತಲ್ಲ ಅನ್ನೋದಕ್ಕೆ ಕಿತ್ಬಿಟ್ಟು ದೇವ್ರಿಗೆ ಇಡಬೇಕು. ಅದರಿಂದ ಇಡ್ತೀವಿ. ನೋಡಿ, ಇದು ಹಳೇಲಿ ಕಡ್ದಾಕಿರೋದು, ಅರ್ಧಂಬರ್ಧ ಕಡ್ದಾಕಿರೋದು. ಇದು ಡಬಲ್ ಪೆಟಲೆ. ಅದು ಯಾವ ಕಲರು ಅಂತ ಗೊತ್ತೇ ಆಗಿಲ್ಲ, ಅಷ್ಟೊತ್ತಿಗೆ ಕಡ್ದಾಕಿದೆ. ಅದು ಹೊಸ ಗಿಡನೇ. ಇವೆಲ್ಲ ನಾಟಿವು, ಸಿಂಗಲ್ ಪೆಟಲು. ಇವು ಎಣ್ಣೆ ಮಾಡೋಕ್ಕೆ ಉಪಯೋಗಿಸ್ತಾರೆ. ಆಮೇಲೆ ಇದು ಒಂದು ಪಿಂಕು, ಲಾಲ್ಬಾಗಿನ ತಂದು ರಿಪಾರ್ಟ್ ಮಾಡಿದ್ವಿ. ಅವೆಲ್ಲ ವಿಡಿಯೋ ಇದ್ದಾವೆ, ಪ್ರತಿಯೊಂದು ವಿಡಿಯೋ ಇದ್ದಾವೆ. ಹೊಸಬ್ರು ಯಾರು ನಾನು ಹಳೆ ವಿಡಿಯೋಗಳು ನೋಡಿದರೆ ನಿಮಗೆ ಪ್ರತಿಯೊಂದು ಸಿಗುತ್ತೆ. ಆಮೇಲೆ ಇದು ನೆನ್ನೆ ಹರಡಿತ್ತು ಅನಿಸುತ್ತೆ, ನೋಡಿಲ್ಲ. ಹೂವು ಬಾಡೋಗಿದ್ದಾವೆ. ತಿರ್ಗಿ ಮಾರನೇ ದಿನ ಬಾಡೋಗ್ಬಿಡುತ್ತವೆ, ಸಾಯಂಕಾಲಕ್ಕೆ ಬಾಡೋಗುತ್ತೆ. ಈ ನಾಟಿ ಒಂದೇ ರಾತ್ರಿಗೆ ಬಾಡುತ್ತೆ. ಆಮೇಲೆ ಕನಕಾಂಬ್ರ ಅಂತೂ ಬಿಡ್ತಾನೇ ಇದ್ದಾವೆ ಈ ವರ್ಷ. ಖುಷಿ ಆಯಿತು. ಕೇರ್ ಮಾಡದೇ ಇದ್ದರೂ ಗಿಡಗಳು ಮಾತ್ರ ತುಂಬ ಚೆನ್ನಾಗಿ ಹೂವು ಬಿಡೋದಕ್ಕೆ ನೋಡಿ ಖುಷಿ ಆಯಿತು. ಎಷ್ಟು ಕೇರ್ ಮಾಡಿದ್ರೂ ಇಷ್ಟೊಂದು ಹೂವು ಬರ್ತಾ ಇರಲಿಲ್ಲ. ಇವಾಗ ಆ ಮಳೆ ನೀರಿಗೆ ಅದಕ್ಕೂ ತುಂಬ ಚೆನ್ನಾಗಿ ಬಿಟ್ಟದ. ಬನ್ನಿ, ತುಂಬ ದಿನದಿಂದ ಕಾಯ್ತಿದ್ವಲ್ಲ, ಇವು ಹೊಸ ಗಿಡದ ಹಣ್ಣಾಗಿದ್ದಾವೆ. ನಿಮಗೆ ಮೊನ್ನೆ ತೋರಿಸಿದ್ನಲ್ಲ, ಅದಾದ 2 ದಿನಕ್ಕೆ ನಾನು ಇವಾಗ ಹಾರ್ವೆಸ್ಟ್ ಮಾಡ್ತಿರೋದು. ಸ್ವಲ್ಪ ಕೆಳಗಡೆ ಕಾಂಪೌಂಡಿಂದ ಆ ಕಡೆ ಬಿಟ್ಟಿದ್ದೀನಿ. ಇವು ಮುಳ್ಳು ತುಂಬ ಚುಚ್ಕೊಂಡ್ರೆ ತುಂಬ ನೋವಾಗುತ್ತೆ. ಅದಕ್ಕೆ ಹುಷಾರಾಗಿ ಕಿತ್ಬೇಕು. ನನ್ನ ಮೊಮ್ಮಗ ದೊಡ್ಡವನು ಕೀಳ್ತಾ ಇದ್ದಾನೆ. ನಾನು ಒಂದು ಕೊಂಬೆನ ಕಡ್ಡಿಯಿಂದ ಮೇಲೆ ಎತ್ತಿ ಹಿಡ್ಕೊಂಡಿದ್ದೀನಿ. ಅವ್ನ ಕೈ ತೋರ್ಸೋಕ್ಕೆ ಜಾಗ ಮಾಡಿದ್ದೀನಿ. ಇಲ್ಲಾಂದರೆ ಅವನಿಗೆ ಮುಳ್ಳು ಚುಚ್ಚಿದ್ರೆ ತುಂಬ ನೋವಾಗುತ್ತೆ. ತುಂಬ ಚಿಕ್ಕ ಬಿಟ್ಟಿದ್ದಾವೆ ಈ ವರ್ಷ ಹೊಸದಾಗಿ ಬಿಟ್ಟಿರೋದಕ್ಕೆ ಅಷ್ಟು ಅನಿಸುತ್ತೆ. ಯಾಕೆಂದರೆ 5-6 ಹೂವಾಗಿ ಎಲ್ಲ ಉದುರೋಗಿ 2 ಹಣ್ಣು ಬಿಟ್ಟಿದ್ದಾವೆ. ಅದರಿಂದ ಸ್ವಲ್ಪ ಚಿಕ್ಕ ಸೈಜ್ ಇರ್ಬೋದು. ಬರೋ ವರ್ಷ ನೋಡಿದರೆ ಗೊತ್ತಾಗುತ್ತೆ ದೊಡ್ಡವೇ ಇಲ್ಲೋ. ಅವು ಒಳಗಡೆ ಯಾವ ಕಲರ್ ಇದ್ದಾವೆ ಅಂತ ಗೊತ್ತಿಲ್ಲ. ವೈಟ್ ಇದ್ದಾವೋ, ಪಿಂಕ್ ಇದ್ದಾವೋ. ಅವು ಕಟ್ ಮಾಡಿದಾಗ ನಿಮಗೆ ತೋರಿಸ್ತೀನಿ ನಾನು. ಇವಾಗ ನಾನು ದೇವ್ರಿಗೆ ಇಡ್ತೀನಿ. ಅವತ್ತು ಸೋಮವಾರ ಕಿತ್ತಿದ ದಿನ ಆ ದೇವ್ರಿಗೆ ಇಟ್ಬಿಟ್ಟು ಮಿಕ್ಕಿದ್ದು ಇಡ್ತೀನಿ. ಆಮೇಲೆ ಅವತ್ತು ಇನ್ನೊಂದು ಗಿಡದಲ್ಲಿ 3 ಹಣ್ಣು ಬಿಟ್ಟಿದ್ವಲ್ಲ, ಅದರಲ್ಲಿ ಒಂದು ಹಣ್ಣು ಹಿಂದಿನ ದಿನ ಅಣ್ಣಮ್ಮನ ಕೂಡಿಸಿದ್ರು. ಇಲ್ಲಿ ಅಣ್ಣಮ್ಮಗೆ ಕೊಟ್ಟು ಕಳಿಸ್ತೇವೆ ಹಣ್ಣು. ಪೂಜೆ ಮಾಡೋಕ್ಕೆ ಪೂಜೆ ಸಾಮಾನು ತಗೊಂಡು ಹೋಗಿದ್ರು ಅವರು.
ಅವತ್ತಿಗೆ ಒಂದು ಹಣ್ಣು ರಾತ್ರಿಯೇ ಕಿತ್ಕೊಂಡು ಹೋಗಿ ಅಂತ ಕೊಟ್ಟಿದ್ದೆ, ಸಾಯಂಕಾಲ ಕಿತ್ಕೊಂಡು ಹೋಗಿದ್ರು ನಮ್ಮ ಅಳಿಯ. ಇನ್ನು 2 ಹಣ್ಣಿದೆ, ಅವೆರಡು ಕೀಳ್ತೀನಿ. ಇದು ಒಳ್ಳೆ ಸೈಜೇ ಬಂದಿದೆ. ಹೋದ ವರ್ಷವೂ ತುಂಬ ಚೆನ್ನಾಗಿತ್ತು ಈ ಸೈಜು. ಈ ವರ್ಷವೂ ತುಂಬ ಚೆನ್ನಾಗಿ ಸೈಜ್ ಬಂದಿದೆ. ಇದು ನೋಡಿರ್ಬೋದು ನೀವು, ಹೂವು ನಾನು ಒಣಗಿದ ತಕ್ಷಣವೇ ಇದರಲ್ಲಿ ಹೂವು ಕಿತ್ತಾಕಿದ್ದೆ, ಆದರೂ ಸೈಜು ತುಂಬ ಚೆನ್ನಾಗೇ ಬಂದಿದೆ. ಇದು ನೋಡೋಣ ಅಂತಲೇ ಈ ಸರಿ ಹೂವು ಬಿಟ್ಟಿರಲಿಲ್ಲ ನೋಡಿ. ಈ ಥರ 2 ಹೂವು ಬಿಟ್ಟಿಲ್ಲ, 2 ತುಂಬ ಚೆನ್ನಾಗಿದೆ. ಅದರಲ್ಲಿ ಹೂವು ಬಿಟ್ಟಿದ್ದೆ, ಇನ್ನು ಗೊತ್ತಾದ ಮೇಲೆ ನೆಕ್ಸ್ಟ್ ಇಯರಿಂದ ಹೂವು ಒಣಗಿದ ಮೇಲೆ ಬಿಟ್ಟರೆ ಒಳ್ಳೆಯದು ಅನಿಸುತ್ತೆ ನನಗೆ. ಅಂದರೆ ಇದರಲ್ಲಿ ಹೂವು ಹೋದ ಸರಿ ಬಿಟ್ಟಿದ್ರೂ ಸೈಜ್ ತುಂಬ ಚೆನ್ನಾಗಿ ಬಿದ್ದಿದ್ದು. ಅದು ಗಿಡನೇ ಆ ಥರನೋ ಅಥವಾ ಅದ್ರ ತಳಿನೇ ಬೇರೆನೋ ಅಥವಾ ಅದು ಹೊಸ್ದಾಗಿ ಬಿಟ್ಟಿದ್ದಕ್ಕೆ ಆ ಥರನೋ ಗೊತ್ತಿಲ್ಲ. ಒಟ್ಟು 4 ಹಣ್ಣು ಸಿಕ್ಕಿದೆ. ಖುಷಿ ಅನಿಸುತ್ತೆ, ನಾವೇ ಬೆಳೆದು ನಾವೇ ತಿನ್ನೋದು ಎಷ್ಟು ಖುಷಿ ಅನಿಸುತ್ತಲ್ವ. ಸಾಮಾನ್ಯ ಡ್ರ್ಯಾಗನ್ ಫ್ರೂಟು ಪಾಟುಗಳಿಗೆ ಬೆಳೆಸೋದೇ ಖುಷಿ ಅನಿಸುತ್ತೆ ನೋಡಿ. 4 ಹಣ್ಣು, 2 ಮೇಲುಗಡೆ ಇರೋವು ದೊಡ್ಡದಾಗಿದ್ದಾವೆ, ಕೆಳಗಡೆ ಚಿಕ್ಕದಾಗಿದ್ದಾವೆ. ಇವನ್ನ ನಾನು 4 ಪೂಜೆಗಿಟ್ಟು ಕಟ್ ಮಾಡ್ತೀನಿ. ಅದ್ರ ವಿಡಿಯೋ ಮುಂದಿನ ಸರಿ ಬರುತ್ತೆ. ನಮಸ್ತೆ, ಇನ್ನೊಂದು ವಿಡಿಯೋ ಸಿಗ್ತೀನಿ.